ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಲಿಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹ್ಯಾಟ್ರಿಕ್ ಗೆಲುವಿನ ಮೂಲಕ ಒಂದು ಮಹತ್ವದ ಮೈಲುಗಲ್ಲನ್ನು ಕೂಡ ನರೇಂದ್ರ ಮೋದಿ ಅವರು ಸಾಧಿಸ್ತಾ ಇದ್ದಾರೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಪಟ್ಟಾಭಿಷೇಕದ ಕಾರ್ಯಕ್ರಮಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಯಾವ ರೀತಿಯ ಪ್ಲಾನ್ ಇದೆ, ಯಾರೆಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮೂರನೇ ಬಾರಿಗೆ ಮೋದಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್. ಭಾನುವಾರ ಸಂಜೆ 6ಕ್ಕೆ ನಮೋ ಪ್ರಮಾಣ ವಚನ ಸ್ವೀಕಾರ. ಪ್ರಧಾನಿ ನರೇಂದ್ರ ಮೋದಿ ಅವರ ಮತ್ತೊಂದು ಬಾರಿ ಪಟ್ಟಾಭಿಷೇಕಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಮೋದಿ ಅವರ ಮೂರನೇ ಬಾರಿಯ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಗದಿಯಾಗಿದೆ. ಇದೇ 9ನೇ ತಾರೀಕು ಭಾನುವಾರ ಸಂಜೆ 6 ಗಂಟೆಗೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನಮೋ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಗುರುವಾರ ಎನ್ಡಿಎ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಮೋದಿ ಅವರನ್ನ ಸಂಸದೀಯ ನಾಯಕನನ್ನಾಗಿ ನೇಮಿಸಲಾಗುತ್ತೆ. ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯಾಗಿ ಅಧಿಕೃತವಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇನ್ನು ಇದೇ ವೇಳೆ ಪ್ರಮಾಣ ವಚನಕ್ಕೂ ರಾಷ್ಟ್ರಪತಿಗಳ ಟೈಮ್ ಕೇಳಲಿದ್ದಾರೆ. ಜೂನ್ 9 ಸಂಜೆ ಗೋಧೂಳಿ ಟೈಮ್ನಲ್ಲಿ ರಾಷ್ಟ್ರಪತಿ ಅಂಗಳದಲ್ಲಿ ಮೋದಿ ಅವರ ಮೂರನೇ ಪಟ್ಟಾಭಿಷೇಕ ನಡೆಯುತ್ತೆ. ಮೋದಿ ಪದಗ್ರಹಣಕ್ಕೆ ಸಾಕ್ಷಿಯಾಗಲಿದ್ದಾರೆ ವಿಶ್ವ ಗಣ್ಯರು. ಅಂದಹಾಗೆ ಮೋದಿ ಪ್ರಮಾಣ ವಚನ ಸಮಾರಂಭಕ್ಕೆ ಭಾರತದ ನೆರೆಹೊರೆ ದೇಶದ ನಾಯಕರಿಗೆ ಆಹ್ವಾನ ನೀಡಲಾಗಿದೆ. ಯಾರಿಗೆಲ್ಲ ಆಮಂತ್ರಣ ನೀಡಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಯಾರಿಗೆಲ್ಲ ಆಮಂತ್ರಣ ನೀಡಲಾಗಿದೆ? ಶ್ರೀಲಂಕಾ ಅಧ್ಯಕ್ಷರಾಗಿರುವಂತಹ ರನಿಲ್ ವಿಕ್ರಮ್ ಸಿಂಘೆ, ಇನ್ನು ಬಾಂಗ್ಲಾದೇಶ ಪ್ರಧಾನಿಯಾಗಿರುವಂತಹ ಶೇಖ್ ಹಸೀನಾ, ಇನ್ನು ಭೂತಾನ್ ಪ್ರಧಾನಿಯಾಗಿರುವಂತಹ ಟೇರಿಂಗ್ ಟೋಬ್ಲೆ, ಮಾರಿಷಿಯಸ್ ಪ್ರಧಾನಿಯಾಗಿರುವಂತಹ ಪ್ರವಿಂದ್ ಜುಗ್ನಾಥ್, ಇನ್ನು ನೇಪಾಳ ಪ್ರಧಾನಿಯಾಗಿರುವಂತಹ ಪುಷ್ಪ ಕಮಲ್ ದಾಹಿಲ್, ಇನ್ನು ಮಾಲ್ಡೀವ್ಸ್ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಮುಯಿಜುಗೆ ಈಗಾಗಲೇ ಆಮಂತ್ರಣ ಕೊಡಲಾಗಿದೆ. ಈ ಎಲ್ಲಾ ನಾಯಕರು ಮೋದಿ ಪಟ್ಟಾಭಿಷೇಕಕ್ಕೆ ಸಾಕ್ಷಿಯಾಗಲಿದ್ದಾರೆ. ಅಂದಹಾಗೆ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಆಮಂತ್ರಣ ಕೊಟ್ಟಿಲ್ಲ. ಬಿಜೆಪಿಗೆ ಕಗ್ಗಂಟಾದ ಖಾತೆಗಳ ಚೌಕಾಸಿ, ಪ್ರಬಲ ಖಾತೆಗಳಿಗೆ ಮಿತ್ರ ಪಕ್ಷ ಬಿಗಿಪಟ್ಟು. ಅಂದಹಾಗೆ ಜೂನ್ 9ನೇ ತಾರೀಕು ನರೇಂದ್ರ ಮೋದಿ ಜೊತೆಯಲ್ಲಿ 21 ಸಂಸದರು ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ರೆ ಈ ಬಾರಿ ಬಿಜೆಪಿಗೆ ಬಹುಮತ ಸಿಗದ ಹಿನ್ನೆಲೆಯಲ್ಲಿ ಮಿತ್ರ ಪಕ್ಷಗಳ ಬೆಂಬಲ ಪಡೆಯುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಬಿಹಾರ ಸಿಎಂ ನಿತೀಶ್ ಕುಮಾರ್ ಮತ್ತು ಟಿಡಿಪಿಯ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆಗಿದ್ದು, ಪ್ರಬಲ ಖಾತೆಗಳನ್ನ ತಮಗೆ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬಿಜೆಪಿಗೆ ಖಾತೆಗಳ ಚೌಕಾಸಿ ಕಗ್ಗಂಟಾಗಿದೆ. ಆದ್ರೆ ಪ್ರಮುಖ ಖಾತೆಗಳನ್ನ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ನಿರ್ಧರಿಸಿದ್ಯಂತೆ. ಪಾಲುದಾರ ಪಕ್ಷಗಳಿಗೆ ಬಿಜೆಪಿ ರೈಲ್ವೆ, ಗೃಹ, ಹಣಕಾಸು, ರಕ್ಷಣೆ, ಕಾನೂನು ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆಗಳನ್ನ ಬಿಟ್ಕೊಡುವ ಸಾಧ್ಯತೆ ಕಡಿಮೆಯಾಗಿದೆ. ಮಿತ್ರ ಪಕ್ಷಗಳಾದಂತಹ ಟಿಡಿಪಿಗೆ ವಿಮಾನಯಾನ, ಕಬ್ಬಿಣ ಮತ್ತು ಉಕ್ಕು ಇಲಾಖೆ ನೀಡುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶಿಂಧೆ ಶಿವಸೇನೆಗೆ ಬೃಹತ್ ಕೈಗಾರಿಕೆ, ಜೆಡಿಯುಗೆ ಗ್ರಾಮೀಣ ಮತ್ತು ಪಂಚಾಯತ್ ಅಭಿವೃದ್ಧಿ ಖಾತೆಗಳು ಸಿಗುವ ಸಾಧ್ಯತೆಗಳಿದೆ ಅಂತ ವರದಿ ಆಗ್ತಾ ಇದೆ. ರಾಜ್ಯದ ಯಾವ ಸಂಸದರಿಗೆ ಮಂತ್ರಿ ಪಟ್ಟ? 16 ಸ್ಥಾನ ಗೆದ್ದಂತಹ ಕರ್ನಾಟಕಕ್ಕೆ ಮೋದಿ ಸಂಪುಟದಲ್ಲಿ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಚಾನ್ಸ್ ಸಿಗುತ್ತಾ? ಯಾರೆಲ್ಲ ಸಂಸದರು ಮೋದಿ ಕ್ಯಾಬಿನೆಟ್ ಸೇರ್ತಾರೆ ಅನ್ನೋದು ಕುತೂಹಲ ಮನೆ ಮಾಡಿದೆ. ಇನ್ನು ರೇಸ್ನಲ್ಲಿ ಹಲವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಯಾರಿಗೆ ಲಕ್ ಕುಲಾಯಿಸುತ್ತೆ ಅನ್ನೋದು 9ನೇ ತಾರೀಕು ಗೊತ್ತಾಗುತ್ತೆ. ರಾಹುಲ್ ಗಾಂಧಿಗೆ ವಿಪಕ್ಷ ನಾಯಕ ಸ್ಥಾನ ಫಿಕ್ಸ್. ಇನ್ನು ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸರ್ಕಾರ ರಚನೆಗೆ ಮುಂದಾಗಿದ್ರೆ, ಇತ್ತ ಕಾಂಗ್ರೆಸ್ ವಿಪಕ್ಷ ಸ್ಥಾನಕ್ಕೆ ಫಿಕ್ಸ್ ಆಗಿದೆ. ಕಳೆದೆರಡು ಅವಧಿಯಲ್ಲಿ ಸಂಖ್ಯಾಬಲ ಇರದ ಕಾರಣ ಅಧಿಕೃತವಾಗಿ ವಿಪಕ್ಷ ಸ್ಥಾನದಲ್ಲೂ ಇರದ ಕಾಂಗ್ರೆಸ್ ಈ ಬಾರಿ 99 ಸ್ಥಾನವನ್ನ ಪಡ್ಕೊಂಡು ವಿಪಕ್ಷ ಸ್ಥಾನಕ್ಕೆ ಅರ್ಹತೆಯನ್ನ ಪಡ್ಕೊಂಡಿದೆ. ರಾಹುಲ್ ಗಾಂಧಿಗೆ ವಿಪಕ್ಷ ನಾಯಕನ ಪಟ್ಟ ಸಿಗೋದು ಬಹುತೇಕ ಫಿಕ್ಸ್ ಆಗಿದೆ. ಅಲ್ಲದೆ ಶಶಿ ತರೂರ್, ಗೌರವ್ ಗೋಯಲ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಮೋದಿ 3.0 ಆಡಳಿತಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು, ಜೂನ್ 9ನೇ ತಾರೀಕು ನಮೋ ಮೂರನೇ ಬಾರಿಯ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸಚಿವ ಸ್ಥಾನಗಳು ಯಾರಿಗೆಲ್ಲ ಕೊಡಬೇಕು ಅನ್ನೋದು ಫೈನಲ್ ಆಗಿದ್ದು, ಯಾರಿಗೆ ಯಾವ ಹುದ್ದೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.